Good morning, dear students. In this session, we are going to discuss about the concepts with regarding statutory corporations as well as government companies. So, let us begin with the statutory corporation. Now, what is statutory corporation? Statutory corporation ಅಂತ ಹೇಳಿದ್ರೆ ಏನು? ಸೊ ದಿಸ್ ಇಸ್ ಜಸ್ಟ್ ಪಬ್ಲಿಕ್ ಎಂಟರ್ಪ್ರೈಸಸ್. ಇದು ಒಂದು ರೀತಿಯ ಸಾರ್ವಜನಿಕ ಸಂಸ್ಥೆ brought into existence by special act in the parliament. So the existence of this type of organization is based on the act put forth by parliament. ಅಂದರೆ ಪಾರ್ಲಿಮೆಂಟಲ್ಲಿ ಬಂದಿರೋ ಒಂದು ಆ್ಯಕ್ಟ್, ಯಾವುದೋ ಒಂದು ಕಾನೂನು ಏನು ಮಾಡುತ್ತೆ, ಈ ಥರದ ಸಂಸ್ಥೆಗಳನ್ನು ಹುಟ್ಟು ಹಾಕುತ್ತೆ. ಅಂದರೆ ಇದು ಪಾರ್ಲಿಮೆಂಟಲ್ಲಿ ಪಾಸಾಗುವಂಥ ಒಂದು ಆ್ಯಕ್ಟ್ ಮೇಲೆ ಈ ಥರದ ಸಂಸ್ಥೆಗಳು ಅಸ್ತಿತ್ವಕ್ಕೆ ಬರುತ್ತೆ. The act defines the powers and functions, rules and regulations governing its employees. ಸೊ ಪಾರ್ಲಿಮೆಂಟಲ್ಲಿ ಪಾಸಾಗಿರುವಂಥ ಆ್ಯಕ್ಟ್ ಏನಿರುತ್ತೆ, ಈ ಆ್ಯಕ್ಟ್ ಪ್ರಕಾರನೇ ಆ ಸಂಸ್ಥೆಯ ರೂಲ್ಸು, ರೆಗ್ಯುಲೇಷನ್ಸು ಹಾಗೂ ಅದರ ಕೆಲಸ ಕಾರ್ಯಗಳು, ಫಂಕ್ಷನ್ಸ್ ಆ್ಯಂಡ್ ಪವರ್ಸ್, ಅದರ ಒಂದು ಅಥಾರಿಟಿ, ಅದರ ಒಂದು ಪವರ್ ಲೆವೆಲ್ ಏನಿದೆ, ಅದು ಎಲ್ಲವೂ ಕೂಡ ಈ ಆ್ಯಕ್ಟ್ ಪ್ರಕಾರನೇ ನಿರ್ಧಾರ ಆಗುವಂಥದ್ದು. ಇಟ್ ಈಸ್ ಆ್ಯನ್ ಅಟೋನಮಸ್ ಬಾಡಿ ಫುಲ್ಲಿ ಫಿನಾನ್ಸ್ಡ್ ಬೈ ದ ಗವರ್ಮೆಂಟ್. ಅಂದರೆ ಇದೊಂದು ಸ್ವಾಯತ್ತತೆಯನ್ನು ಪಡ್ಕೊಂಡಿರುವಂಥ ಒಂದು ರೀತಿಯ ಸಂಸ್ಥೆ. ಅಂದರೆ ಅದಕ್ಕೆ ಅದರದೇ ಆದಂಥ ಕೆಲವೊಂದು ಸ್ವಾತಂತ್ರ್ಯವನ್ನು ಅದು ಪಡ್ಕೊಂಡಿರುತ್ತೆ, ಫ್ರೀಡಮನ್ನು ಅದು ಹೊಂದಿರುತ್ತೆ. ಸೊ ಅದಕ್ಕೆ ಬೇಕಾಗಿರುವಂಥ ಹಣಕಾಸಿನ ಸಹಾಯ ಏನಿದೆ ಅದು ಸಂಪೂರ್ಣವಾಗಿ ಸರ್ಕಾರದಿಂದ ಬರುತ್ತೆ, ಅಂದರೆ ಗವರ್ಮೆಂಟಿಂದ ಬರುತ್ತೆ. ಸೊ ಈ ರೀತಿಯ ಸಂಸ್ಥೆಗಳಿಗೆ ಉದಾಹರಣೆ, ಎಕ್ಸಾಂಪಲ್, ಇಂಡಿಯನ್ ಏರ್ಲೈನ್ಸ್ ಕಾರ್ಪೊರೇಷನ್ ಆಗಿರ್ಬೋದು, ಅಥವಾ RBI ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು. ಇದೆಲ್ಲವೂ ಕೂಡ ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್, ಈ ರೀತಿಯ ಸಂಸ್ಥೆಗಳಿಗೆ ಉದಾಹರಣೆ. ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಇಟ್ಸ್ ಫೀಚರ್ಸ್. ಇವಾಗ ಅದರ ಗುಣಲಕ್ಷಣಗಳ ಬಗ್ಗೆ ನಾವು ತಿಳಿಯುವ. ಇನ್ ದಟ್ ಫಸ್ಟ್ ಒನ್, ಫಾರ್ಮೇಷನ್. Now what is formation? Now formation means the establishment of the organization. ಇವಾಗ ಸ್ಟ್ಯಾಟ್ಯುಟರಿ ಕಾರ್ಪೊರೇಷನನ್ನು ಎಸ್ಟಾಬ್ಲಿಷ್ ಮಾಡೋದು ಹೇಗೆ? ಸೊ ದಿಸ್ ಟೈಪ್ ಆಫ್ ಆರ್ಗನೈಸೇಷನ್ ಈಸ್ ಫಾರ್ಮ್ಡ್ ಬೈ ದ ಸ್ಪೆಷಲ್ ಆ್ಯಕ್ಟ್ ಆಫ್ ದ ಪಾರ್ಲಿಮೆಂಟ್. ಅಂದರೆ ಪಾರ್ಲಿಮೆಂಟಲ್ಲಿ ಬರುವಂಥ ಒಂದು ಕಾನೂನು, ಒಂದು ಆ್ಯಕ್ಟ್. ಆ ಆ್ಯಕ್ಟ್ ಏನು ಮಾಡುತ್ತೆ, ಈ ಥರದ ಸಂಸ್ಥೆಗಳನ್ನು ಹುಟ್ಟು ಹಾಕುತ್ತೆ. ಓಕೆ, ದಿಸ್ ಈಸ್ ಅಬೌಟ್ ಇಟ್ಸ್ ಫಾರ್ಮೇಷನ್. ಸೆಕೆಂಡ್ ಒನ್, ಗವರ್ಮೆಂಟ್ ಕಂಟ್ರೋಲ್. ಸೊ ಈ ರೀತಿಯ ಸಂಸ್ಥೆಗಳು ಸಂಪೂರ್ಣವಾಗಿ ಸರ್ಕಾರದ ಅಧೀನದಲ್ಲಿ ಇರುತ್ತೆ. ಆಲ್ ದೀಸ್ ಕಾರ್ಪೊರೇಷನ್ಸ್ ಆರ್ ಓನ್ಡ್ ಬೈ ದ ಗವರ್ಮೆಂಟ್ ಆ್ಯಂಡ್ ದೇ ಆರ್ ಲಯಬಲ್ ಫಾರ್ ಆಲ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್. ಸೊ ಇಲ್ಲಿ ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ ಏನಿರುತ್ತೆ, ಇದು ಸಂಪೂರ್ಣವಾಗಿ ಸರ್ಕಾರದ ನಿಯಂತ್ರಣದಲ್ಲಿ ಇರುವ ಒಂದು ರೀತಿಯ ಸಂಸ್ಥೆ. ಈ ಸಂಸ್ಥೆಯಲ್ಲಿ ಯಾವುದೇ ಪ್ರಾಫಿಟ್ ಬರಲಿ, ಎಷ್ಟೇ ಲಾಸ್ ಬರಲಿ, ಅದು ಎಲ್ಲದಕ್ಕೂ ಕೂಡ ಸರ್ಕಾರವೇ ಜವಾಬ್ದಾರಿಯನ್ನು ಹೊಂದಿರುತ್ತೆ. ದ ಗವರ್ಮೆಂಟ್ ಈಸ್ ಕಂಪ್ಲೀಟ್ಲಿ ರೆಸ್ಪಾನ್ಸಿಬಲ್ ಆ್ಯಂಡ್ ಇಟ್ ಈಸ್ ಲಯಬಲ್ ಟು ಎಂಜಾಯ್ ದ ಪ್ರಾಫಿಟ್ ಆಸ್ ವೆಲ್ ಆಸ್ ಟು reimburse the losses. Okay, third feature of the statutory corporation, that is about management. ಓಕೆ, ಇವಾಗ ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ನ ಮ್ಯಾನೇಜ್ಮೆಂಟ್ ಹೇಗೆ ನಡೆಯುತ್ತೆ? ದ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ ಈಸ್ ಟೇಕನ್ ಕೇರ್ ಬೈ ಬೋರ್ಡ್ ಆಫ್ ಡೈರೆಕ್ಟರ್ಸ್ ನಾಮಿನೇಟೆಡ್ ಬೈ ದ ಗವರ್ಮೆಂಟ್. ಅಂದರೆ ಸರ್ಕಾರದಿಂದ ನೇಮಿಸಲ್ಪಟ್ಟಂತಹ ನಿರ್ದೇಶಕರ ಮಂಡಳಿ ಅಥವಾ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಸೊ ಇವರೇನು ಮಾಡ್ತಾರೆ, ಸ್ಟ್ಯಾಟ್ಯುಟರಿ ಕಾರ್ಪೊರೇಷನನ್ನು ಮ್ಯಾನೇಜ್ ಮಾಡ್ತಾರೆ. ಫೋರ್ತ್ ಫೀಚರ್, ಫಿನಾನ್ಷಿಯಲ್ ಅಟಾನಮಿ. ಇವಾಗ ಫಿನಾನ್ಷಿಯಲ್ ಅಟಾನಮಿ ಅಂತ ಹೇಳಿದ್ರೆ ಇದು ಹಣಕಾಸಿನ ಸ್ವಾತಂತ್ರ್ಯ ಅಂತ ಹೇಳ್ಬೋದು, ಅಥವಾ ಹಣಕಾಸಿನ ಸ್ವಾಯತ್ತತೆ ಅಂತ ಹೇಳಿ ಕರಿಬಹುದು. ಸೊ ದೀಸ್ ಕಾರ್ಪೊರೇಷನ್ಸ್ ಎಂಜಾಯ್ ಫಿನಾನ್ಷಿಯಲ್ ಪವರ್. ಅಂದರೆ ಇವರಿಗೆ ಹಣಕಾಸಿನ ವಿಷಯದಲ್ಲಿ ತಮ್ಮದೇ ಆದಂಥ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಒಂದು ಅವಕಾಶ ಇರುತ್ತೆ. ದೇ ಕ್ಯಾನ್ ಬಾರೋ ದ ಫಂಡ್ ಫ್ರಮ್ ದ ಪಬ್ಲಿಕ್ ಆ್ಯಂಡ್ ಅದರ್ ಸೋರ್ಸಸ್. ಸೊ ಇವರೇನು ಮಾಡ್ಬೋದು, ಸಾರ್ವಜನಿಕರಿಂದ ಅಥವಾ ಬೇರೆ ಸೋರ್ಸಿಂದ, ಮೂಲದಿಂದ ಹಣಕಾಸಿನ ನೆರವನ್ನು ಪಡೆದುಕೊಳ್ಳಬಹುದು. ಸೊ ಅದಕ್ಕೆ ಸರ್ಕಾರದಿಂದ ಯಾವುದೇ ರೀತಿಯಾದಂಥ ಅಡಚಣೆ ಇರುವುದಿಲ್ಲ. ದೇ ನೀಡ್ ನಾಟ್ ಡಿಪೆಂಡ್ ಫಾರ್ ದ ಬಜೆಟ್ ಅಲೋಕೇಶನ್. ಸೊ ಅವರು ಸರ್ಕಾರದಿಂದ ಬಜೆಟ್ ಅಲೋಕೇಶನ್ ಆಗುವ ಸಮಯದವರೆಗೂ ಅವರು ಕಾಯುವ ಅವಶ್ಯಕತೆ ಇರೋದಿಲ್ಲ. ಅವರಿಗೆ ಹಣಕಾಸಿನ ಅಗತ್ಯತೆ ಇದ್ದಾಗ ಅವರು ಬೇರೆ ಸೋರ್ಸಿಂದ ಕೂಡ ಹಣಕಾಸಿನ ನೆರವನ್ನು ಪಡೆದುಕೊಳ್ಳಬಹುದು. ಸರ್ಕಾರದಿಂದನೇ ಹಣಕಾಸಿನ ನೆರವು ಬರುವ ತನಕ ಅವರು ಕಾಯುವ ಅವಶ್ಯಕತೆ ಇರುವುದಿಲ್ಲ. ಫಿಫ್ತ್ ಒನ್, ಅಕೌಂಟೆಬಿಲಿಟಿ.
ಸೊ ಅಕೌಂಟೆಬಿಲಿಟಿ ಅಂತ ಹೇಳಿದ್ರೆ ಇಲ್ಲಿ ಲೆಕ್ಕಾಚಾರದ ಬಗ್ಗೆ ಹೇಳಿರುವಂಥದ್ದು. ಸೊ ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ಗೆ ಸಂಬಂಧಪಟ್ಟಿರುವಂತಹ ಅಕೌಂಟಿಂಗ್ ರೆಕಾರ್ಡ್ಸ್ ಏನಿದೆ, ಓಕೆ, ಆ ಅಕೌಂಟಿಂಗ್ ರೆಕಾರ್ಡ್ಸನ್ನು ಆಡಿಟ್ ಮಾಡಿಸ್ಬೇಕು. ಅಂದರೆ ಅದನ್ನು ಲೆಕ್ಕ ಪರಿಶೋಧನೆ ಮಾಡಬೇಕು. ಯಾರು ಮಾಡಬೇಕು? ಅಕೌಂಟೆಂಟ್ ಜನರಲ್. ಈ ಅಕೌಂಟೆಂಟ್ ಜನರಲ್ ಅಂದರೆ ಯಾರು? ಈ ಒಂದು ವ್ಯಕ್ತಿಯನ್ನು ಸರ್ಕಾರ ನೇಮಕ ಮಾಡುತ್ತೆ, ಅಕೌಂಟೆಂಟ್ ಜನರಲ್. ಅವನ ಜವಾಬ್ದಾರಿ ಈ ಥರದ ಸಂಸ್ಥೆಗಳ ಅಕೌಂಟ್ಸ್ಗಳನ್ನು, ಅಂದರೆ ಲೆಕ್ಕಾಚಾರಗಳನ್ನು, ಅಕೌಂಟಿಂಗ್ ರೆಕಾರ್ಡ್ಸನ್ನು ಆಡಿಟ್ ಮಾಡುವಂಥದ್ದು. ಸೊ ಈ ಒಂದು ಆಡಿಟ್ ಮಾಡಿರುವಂಥ ಅಕೌಂಟಿಂಗ್ ರೆಕಾರ್ಡ್ಸ್ ಏನಿದೆ ಅದನ್ನು ಪಾರ್ಲಿಮೆಂಟ್ ಮುಂದೆ ಅವರು ಪ್ರೆಸೆಂಟೇಷನ್ ಮಾಡಬೇಕಾಗಿ ಬರುತ್ತೆ. ಸೊ ದೇ ಆರ್ ಆನ್ಸರೇಬಲ್ ಟು ದ ಕ್ವೆಶನ್ಸ್ ಆರ್ ಡಿಸ್ಕಷನ್ ಆಫ್ ದ ಪಾರ್ಲಿಮೆಂಟ್. ಸಿಕ್ಸ್ತ್ ಫೀಚರ್ ದಟ್ ಈಸ್ ಅಬೌಟ್ ಸ್ಟಾಫ್. ಸೊ ಆರನೇ ಒಂದು ಲಕ್ಷಣ ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್, ಅದು ಸ್ಟಾಫ್ ಸೆಲೆಕ್ಷನ್ ಬಗ್ಗೆ, ಅಂದರೆ ಎಂಪ್ಲಾಯೀಸ್. ಇಲ್ಲಿ ಸ್ಟಾಫ್ ಅಂತ ಹೇಳಿರುವಂಥದ್ದು ಎಂಪ್ಲಾಯೀಸ್ ಬಗ್ಗೆ. ಸೊ ಈ ಒಂದು ಕಾರ್ಪೊರೇಷನಲ್ಲಿ ವರ್ಕ್ ಮಾಡುವಂತಹ ಎಂಪ್ಲಾಯೀಸ್ ಆರ್ ವರ್ಕರ್ಸ್ ಯಾರಿದ್ದಾರೆ, ದೇ ಆರ್ ನಾಟ್ ಗವರ್ಮೆಂಟ್ ಎಂಪ್ಲಾಯೀಸ್. ಅಂದರೆ ಅವರು ಸರ್ಕಾರದ ಉದ್ಯೋಗಿಗಳು ಅಥವಾ ನೌಕರರು ಅಲ್ಲ. ಸೊ ದೇ ಆರ್ ಅಪಾಯಿಂಟೆಡ್ ಬೈ ದ ಕಾರ್ಪೊರೇಷನ್. ಅಂದರೆ ಇವರನ್ನು ಸರ್ಕಾರ ನೇಮಕ ಮಾಡುವುದಿಲ್ಲ, ಬದಲಿಗೆ ಆ ಒಂದು ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ ಏನಿರುತ್ತೆ ಆ ಕಾರ್ಪೊರೇಷನ್ ಅವರೇ ಏನು ಮಾಡ್ತಾರೆ, ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಸೊ ಇಲ್ಲಿ ರೂಲ್ಸ್, ಅಂದರೆ ಅಪಾಯಿಂಟ್ಮೆಂಟ್ ಮಾಡೋದಕ್ಕೆ ಇರುವಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ, ಕಾರ್ಪೊರೇಷನ್ ತನ್ನದೇ ಆದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಹೊಂದಿರುತ್ತೆ. ಆ ರೂಲ್ಸ್ ಪ್ರಕಾರ ಅವ್ರು ಏನು ಮಾಡ್ತಾರೆ, ಎಂಪ್ಲಾಯೀಸನ್ನು ಅಪಾಯಿಂಟ್ಮೆಂಟ್ ಮಾಡ್ತಾರೆ. So this is about features of statutory corporation. Now let us discuss about merits of statutory corporation. ಇವಾಗ ನಾವು ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ನ ಮೆರಿಟ್ಸ್ಗಳ ಬಗ್ಗೆ ಡಿಸ್ಕಷನ್ ಮಾಡುವ. ಅದರಲ್ಲಿ ಮೊದಲನೆಯದು ಅಟಾನಮಿ, ಅಂದರೆ ಸ್ವಾಯತ್ತತೆಯ ಬಗ್ಗೆ. ಅಂದರೆ ಅಟಾನಮಿ ಅಂತ ಹೇಳಿದ್ರೆ ಅವರ ಒಂದು ಸ್ವಾತಂತ್ರ್ಯದ ಮಟ್ಟ ಅಂತ ಹೇಳ್ಬೋದು ನಾವು. ಅಂದರೆ ದೀಸ್ ಕಾರ್ಪೊರೇಷನ್ ಎಂಜಾಯ್ ಅಟಾನಮಿ, ದೇ ಫ್ರೇಮ್ ದೇರ್ ಓನ್ ಪಾಲಿಸೀಸ್ ಆ್ಯಂಡ್ ಪ್ರೊಸೀಜರ್ಸ್. ಅಂದರೆ ಸಂಸ್ಥೆಗೆ ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ರೂಲ್ಸ್, ನಿಯಮಗಳು, ರೆಗ್ಯುಲೇಷನ್ಸ್ಗಳು ಇರುತ್ತೆ, ಆ ಒಂದು ನಿಬಂಧನೆಗಳನ್ನು, ರೂಲ್ಸ್ಗಳನ್ನು ಸ್ವತಃ ಸಂಸ್ಥೆಯೇ ಏನು ಮಾಡುತ್ತೆ, ಫ್ರೇಮ್ ಮಾಡುತ್ತೆ. ಅದಕ್ಕೆ ಸರ್ಕಾರದ ನಿಯಮಗಳಿಗೆ ಕಾಯುವ ಅವಶ್ಯಕತೆ ಇರುವುದಿಲ್ಲ. ಸೆಕೆಂಡ್ ಒನ್, ಆಬ್ಸೆನ್ಸ್ ಆಫ್ ಪೊಲಿಟಿಕಲ್ ಇಂಟರ್ಫಿಯರೆನ್ಸ್. ಅಂದರೆ ಇಲ್ಲಿ ರಾಜಕೀಯ ಹಸ್ತಕ್ಷೇಪ ಇರುವುದಿಲ್ಲ. ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಅಥವಾ ಇಂಟರ್ಫಿಯರೆನ್ಸ್ ಅಂದರೆ ಹಸ್ತಕ್ಷೇಪ ತೀರಾ ಕಡಿಮೆ. ಸೊ ಆ್ಯಸ್ ಇಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಅ ಸಪ್ರೇಟ್ ಯೂನಿಟ್, ಇಂಡಿಪೆಂಡೆಂಟ್ ಯೂನಿಟ್, ಇದೊಂದು ಸ್ವತಂತ್ರವಾಗಿರುವಂಥ ಒಂದು ಸಂಸ್ಥೆಯಾಗಿರೋದರಿಂದ ಅಲ್ಲಿ ರಾಜಕೀಯ ಹಿತಾಸಕ್ತಿಗೆ ದುರ್ಬಳಕೆ ಆಗುವಂಥ ಅವಕಾಶಗಳು ತೀರಾ ಕಡಿಮೆ. ಅಂದರೆ ಫಾರ್ ಸೆಲ್ಫಿಶ್ ಪರ್ಪಸ್, ಸೆಲ್ಫಿಶ್ ಮೋಟಿವ್ ಅಂತ ಹೇಳ್ಬೋದು. ಯಾವುದಾದ್ರೂ ಒಂದು ಪೊಲಿಟಿಕಲ್ ಪಾರ್ಟಿ ಅಥವಾ ಯಾವುದೋ ಒಬ್ಬ ಪೊಲಿಟಿಕಲ್ ಲೀಡರ್ ಅವರ ಒಂದು ಸೆಲ್ಫಿಶ್ ಪರ್ಪಸ್ಗೆ ಅಥವಾ ಮೋಟಿವ್ಗೆ ಈ ಥರದ ಸಂಸ್ಥೆಗಳು ದುರ್ಬಳಕೆ ಆಗುವಂಥದ್ದು ತೀರಾ ಕಡಿಮೆ. ಸೊ ದೆರ್ ಇಸ್ ನೋ ಇಂಟರ್ಫಿಯರೆನ್ಸ್ ಇನ್ ದ ಆಪರೇಷನ್ಸ್ ಆ್ಯಸ್ ವೆಲ್ ಆಸ್ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್. ಅಂದರೆ ಸಂಸ್ಥೆಯ ಕಾರ್ಯಚಟುವಟಿಕೆಗಳಲ್ಲಿ ರಾಜಕೀಯ ಹಸ್ತಕ್ಷೇಪ ತೀರಾ ಕಡಿಮೆ ಇರುತ್ತೆ. ಥರ್ಡ್ ಒನ್, ಕ್ವಿಕ್ ಡಿಸಿಷನ್, ಅಂದರೆ ಅತಿ ವೇಗವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು. ಸೊ ದಿಸ್ ಕೈಂಡ್ ಆಫ್ ಆರ್ಗನೈಸೇಷನ್ can take their own decision based on the situations. ಸೊ ಇಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಥವಾ ಒಂದು ನಿರ್ದೇಶಕರ ಮಂಡಳಿ ಅಂತ ಇರುತ್ತೆ. ಆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಏನಿದ್ದಾರೆ, ದೇ ಹ್ಯಾವ್ ಕಂಪ್ಲೀಟ್ ಪವರ್ ಟು ಟೇಕ್ ದ ಡಿಸಿಷನ್ ವೆನ್ ಎವರ್ ದೇ ವಾಂಟ್, ಡಿಪೆಂಡಿಂಗ್ ಅಪಾನ್ ದ ಸಿಚುವೇಶನ್. ಅಂದರೆ ಸಿಚುವೇಶನ್ಗೆ ತಕ್ಕ ಹಾಗೆ ಈ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಏನು ಮಾಡ್ಬೋದು, ತಮ್ಮದೇ ಆದಂಥ ನಿರ್ಧಾರವನ್ನು ತೆಗೆದುಕೊಳ್ಬೋದು. ಅಲ್ಲಿ ಯಾವುದೇ ಒಂದು ಮಿನಿಸ್ಟರನ್ನಾಗಲಿ, ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿಯನ್ನಾಗಲಿ ಅಥವಾ ಯಾವುದೋ ಒಂದು ಎಂಪ್ಲಾಯಿಯನ್ನಾಗಲಿ ಅವರು ವೆಯ್ಟ್ ಮಾಡುವ ಅವಶ್ಯಕತೆ ಇರೋದಿಲ್ಲ. ಫೋರ್ತ್ ಮೆರಿಟ್, ದಟ್ ಈಸ್ ಇಕನಾಮಿಕ್ ಡೆವಲಪ್ಮೆಂಟ್, ಅಂದರೆ ಆರ್ಥಿಕ ಅಭಿವೃದ್ಧಿ. ಸೊ ಇಟ್ ಹ್ಯಾಸ್ ದ ಪವರ್ ಆಫ್ ಗವರ್ಮೆಂಟ್ ಕಂಬೈನ್ಡ್ ವಿತ್ ದ ಇನಿಷಿಯೇಟಿವ್ ಆಫ್ ದ ಪ್ರೈವೇಟ್ ಎಂಟರ್ಪ್ರೈಸಸ್. ಅಂದರೆ ಈ ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ಗೆ ಸರ್ಕಾರದಿಂದನೂ ನೆರವು ಇರುತ್ತೆ ಹಾಗೂ ಖಾಸಗಿ ಸಂಸ್ಥೆಗಳ ಸಹಾಯವೂ ಕೂಡ ಇರುತ್ತೆ. ಸೊ ಒಂದು ಈ ರೀತಿಯಲ್ಲಿ ಇರೋದರಿಂದ ಈ ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ಗಳು ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಡೆವಲಪ್ ಮಾಡುವುದರಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ.
ಸೊ ಇದು ಕೂಡ ಒಂದು ರೀತಿಯ ಬೆನಿಫಿಟ್. ಫಿಫ್ತ್ ಒನ್, ಈಸ್ ಆಫ್ ರೈಸಿಂಗ್ ದ ಕ್ಯಾಪಿಟಲ್, ಅಂದರೆ ಬಹಳ ಸುಲಭವಾಗಿ ಈ ರೀತಿಯ ಸಂಸ್ಥೆಗಳಲ್ಲಿ ಕ್ಯಾಪಿಟಲ್ ಅಂದರೆ ಬಂಡವಾಳವನ್ನು ನಾವು ಸಂಗ್ರಹ ಮಾಡಬಹುದು. ಯಾಕೆ ಅಂತ ಹೇಳಿದ್ರೆ ಇದು ಕೇವಲ ಕಂಪ್ಲೀಟಾಗಿ ಸರ್ಕಾರದಿಂದನೇ ಹಣಕಾಸಿನ ನೆರವನ್ನು ಕಾಯುವ ಅವಶ್ಯಕತೆ ಇಲ್ಲ. ಅದು ಸಾರ್ವಜನಿಕರಿಂದನೂ ಕೂಡ ಅಥವಾ ಮೂರನೇ ವ್ಯಕ್ತಿಯಿಂದ ಕೂಡ ಹಣಕಾಸಿನ ನೆರವನ್ನು ಪಡೆದುಕೊಳ್ಬೋದು. ಸೊ ಇಲ್ಲಿ ಬಂಡವಾಳವನ್ನು ಸಂಗ್ರಹ ಮಾಡುವುದರಲ್ಲಿ ಯಾವುದೇ ರೀತಿಯಾದಂಥ ಅಡೆತಡೆಗಳು ಇರುವುದಿಲ್ಲ. ದ ಕಾರ್ಪೊರೇಷನ್ ವುಡ್ ಫೈಂಡ್ ಇಟ್ ಈಸಿ ಟು ರೈಸ್ ದ ಲಾರ್ಜ್ ಅಮೌಂಟ್ ಆಫ್ ದ ಕ್ಯಾಪಿಟಲ್ ಇಫ್ ನೀಡೆಡ್ ಅಟ್ ದ ಲೋ ರೇಟ್ ಆಫ್ ದ ಇಂಟ್ರೆಸ್ಟ್. ಇದಕ್ಕೆ ಸರ್ಕಾರದ ನೆರವು ಇರುವ ಕಾರಣದಿಂದ ಏನು ಮಾಡ್ಬೋದು, ಇವರು ಕಡಿಮೆ ಬಡ್ಡಿ ದರದಲ್ಲಿ ಅವರು ಅತಿ ಹೆಚ್ಚು ಕ್ಯಾಪಿಟಲನ್ನು ರೈಸ್ ಮಾಡುವ ಅವಕಾಶಗಳು ಇರುತ್ತೆ. ಸೊ ಇದಿಷ್ಟು ನಾವು ಡಿಸ್ಕಷನ್ ಮಾಡಿದ್ದು ಅದರ ಮೆರಿಟ್ಸ್ ಬಗ್ಗೆ. ಇನ್ನು ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ಗೆ ಸಂಬಂಧಪಟ್ಟ ಹಾಗೆ ಏನೇನು ಡಿಮೆರಿಟ್ಸ್ಗಳು ಇದೆ ಅನ್ನೋದನ್ನು ನಾವು ಡಿಸ್ಕಷನ್ ಮಾಡುವ. ಅದರಲ್ಲಿ ಮೊದಲನೆಯದು ನಂಬರ್ 1, ನೋ ಫ್ಲೆಕ್ಸಿಬಿಲಿಟಿ ಇನ್ ದ ಆಪರೇಷನ್ಸ್. ಅಂದರೆ ಅದರ ಕಾರ್ಯಚಟುವಟಿಕೆಗಳಲ್ಲಿ ಅದು ಅಷ್ಟೊಂದು ನಿರಾಳವಾಗಿ ಅಂದರೆ ಯಾವುದೇ ಅಡೆತಡೆಗಳಿಲ್ಲದೆ ಕೆಲಸವನ್ನು ಮಾಡುವುದಕ್ಕೆ ಸಾಧ್ಯ ಇರುವುದಿಲ್ಲ. ಯಾಕೆಂದರೆ ಇದು ಪಾರ್ಲಿಮೆಂಟ್ನ ಒಂದು ಕಾನೂನಿನ ಪ್ರಕಾರ ಅಸ್ತಿತ್ವಕ್ಕೆ ಬಂದಿರುತ್ತೆ. So this type of organization came into existence due to an act which is passed in the parliament, so that they are binded with the rules and regulations of the parliament. ಸೊ ಅವರು ಪಾರ್ಲಿಮೆಂಟಲ್ಲಿ ಬರುವ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರನೇ ಅವರ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿ ಬರುತ್ತೆ. ಸೊ ಈ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಂದಾಗಿ ಏನಾಗ್ಬೋದು, ಅಲ್ಲಿ ಕೆಲಸ ಕಾರ್ಯಗಳಲ್ಲಿ ತುಂಬ ಅಡೆತಡೆಗಳು ಬರಬಹುದು. ಸೊ ಇಟ್ ಈಸ್ ನಾಟ್ ಫ್ಲೆಕ್ಸಿಬಲ್ ಟು ಟೇಕ್ decisions by its own. Why? Because it is binded with the rules and regulations of the parliament. Second demerit, that is about political interference. So as it is a government controlled organization, or it is considered to be a public organization, so that there will be lot of political interference. ಅಂದರೆ ಇದೊಂದು ಸಾರ್ವಜನಿಕ ರೀತಿಯ ಸಂಸ್ಥೆ ಮತ್ತು ಸರ್ಕಾರದ ನಿಯಂತ್ರಣದಲ್ಲಿರುವಂಥ ಸಂಸ್ಥೆ ಆಗಿರೋದ್ರಿಂದ ಅಲ್ಲಿ ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಬರುವ ಚಾನ್ಸಸ್ಗಳು ಕೂಡ ಇರುತ್ತೆ. ಸೊ ಯಾವುದಾದ್ರೂ ಒಂದು ಮೇಜರ್ ಡಿಸಿಷನನ್ನು ತೆಗೆದುಕೊಳ್ಳಬೇಕಾದರೆ ಅಲ್ಲಿ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಅಡ್ಡ ಬರಬಹುದು. ಥರ್ಡ್ ಒನ್, ಮಿಸ್ಯೂಸ್ ಆಫ್ ಫಂಡ್ಸ್. ಅಂದರೆ ಈ ಸಂಸ್ಥೆಗೆ ಸಂಬಂಧಪಟ್ಟಿರುವ ಹಣ ಅಥವಾ ಫಂಡ್ ಏನಿರುತ್ತೆ ಅದು ಮಿಸ್ಯೂಸ್ ಆಗುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಸೊ ವೇರ್ ದೆರ್ ಈಸ್ ಡೀಲಿಂಗ್ ಇನ್ ಪಬ್ಲಿಕ್ ಡೆಫಿನೆಟ್ಲಿ ದೆರ್ ವಿಲ್ ಬಿ ಎಕ್ಸಿಸ್ಟೆನ್ಸ್ ಆಫ್ ದ ಕರಪ್ಷನ್. ಅಂದರೆ ಯಾವಾಗ ಒಂದು ಸಂಸ್ಥೆಯು ಅದು ಸಾರ್ವಜನಿಕ ಸಂಸ್ಥೆ ಆಗಿರುತ್ತೆ ಅಲ್ಲಿ ಕರಪ್ಷನ್ ಅಂದರೆ ಭ್ರಷ್ಟಾಚಾರಕ್ಕೂ ಕೂಡ ಅವಕಾಶಗಳು ಜಾಸ್ತಿ ಇರುತ್ತೆ. ಅಂದರೆ ದೆರ್ ಈಸ್ ಲಾಟ್ ಆಫ್ ಚಾನ್ಸಸ್ ಆಫ್ ಮಿಸ್ಯೂಸಿಂಗ್ ದ ಫಂಡ್ ರಿಗಾರ್ಡಿಂಗ್ ವಿತ್ ದ ಆರ್ಗನೈಸೇಷನ್. ದೆನ್ ಫೋರ್ತ್ ಒನ್, ರಿಜಿಡಿಟಿ ಅಂದರೆ ತುಂಬ ಒಂದು ಕ್ಲಿಷ್ಟತೆ ಅಥವಾ ಕಷ್ಟಕರವಾದಂಥ ಒಂದು ಪರಿಸ್ಥಿತಿ, ಎಸ್ಪೆಷಲಿ ವಿತ್ ರಿಗಾರ್ಡಿಂಗ್ ಇಟ್ಸ್ ಫಂಕ್ಷನ್ಸ್, ಡೇ ಟು ಡೇ ಫಂಕ್ಷನ್ಸ್. ಅಂದರೆ ಪ್ರತಿನಿತ್ಯದ ಕಾರ್ಯಚಟುವಟಿಕೆಗಳಲ್ಲಿ ಅದು ಆ ಒಂದು ಆ್ಯಕ್ಷನ್ ಅಥವಾ ಯಾವುದೇ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ತನಗೆ ಬೇಕಾಗುವ ರೀತಿಯಲ್ಲಿ ಅದು ಬದಲಾವಣೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇರೋದಿಲ್ಲ. ಯಾಕೆಂದರೆ ಈ ರೀತಿಯ ಸಂಸ್ಥೆಗಳು ಪಾರ್ಲಿಮೆಂಟ್ನ ಆ್ಯಕ್ಟ್ ಪ್ರಕಾರ ಎಕ್ಸಿಸ್ಟೆನ್ಸಿಗೆ ಬಂದಿರುತ್ತೆ. ಸೊ ಪಾರ್ಲಿಮೆಂಟ್ ಆ್ಯಕ್ಟ್ ಪ್ರಕಾರನೇ ತನ್ನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಕೂಡ ಅದು ಬದಲಾವಣೆ ಮಾಡಿಕೊಳ್ಳುವ ಅವಶ್ಯಕತೆ ಇರುತ್ತೆ. ಸೊ ದ ಪವರ್ ಆ್ಯಂಡ್ ದ ಫಂಕ್ಷನ್ಸ್ ಕ್ಯಾನಾಟ್ ಬಿ ಈಸಿಲಿ ಚೇಂಜ್ಡ್. ಅಂದರೆ ಅದರ ಅಧಿಕಾರ ಮತ್ತು ಅದರ ಒಂದು ಕಾರ್ಯಚಟುವಟಿಕೆಯನ್ನು ಅದು ಅಷ್ಟು ಸುಲಭವಾಗಿ ಬದಲಾವಣೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇದು ಆ್ಯಕ್ಟ್ ಮುಖಾಂತರ ಇದು ಎಕ್ಸಿಸ್ಟೆನ್ಸಿಗೆ ಬಂದಿರುವಂಥದ್ದು. Yes, dear students, till now whatever we have discussed, that is about statutory corporation, about its meaning, features as well as merits, and finally we discussed about its demerits. ಸೊ ಇದುವರೆಗೂ ನಾವು ಚರ್ಚೆ ಮಾಡಿರುವಂಥದ್ದು ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ ಮೀನಿಂಗ್, ಅದರ ಫೀಚರ್ಸ್, ಮೆರಿಟ್ಸ್ ಮತ್ತು ಡಿಮೆರಿಟ್ಸ್. ಇನ್ನೊಂದು ಕಾನ್ಸೆಪ್ಟ್ ನಾವು ಚರ್ಚೆ ಮಾಡಬೇಕಾಗಿರೋದು, ದಟ್ ಈಸ್ ಅಬೌಟ್ ಗವರ್ಮೆಂಟ್ ಕಂಪನಿ. Now, what is government company? The government companies means, according to the Companies Act 1956, when the total capital
or major portion of the capital not less than 51% is contributed by the state government is called government company. ಅಂದರೆ ರಾಜ್ಯ ಸರ್ಕಾರ ಒಂದು ಸಂಸ್ಥೆಯಲ್ಲಿ ತನ್ನ 51% ಶೇಕಡ 51ರಷ್ಟು ಬಂಡವಾಳವನ್ನು ಹೊಂದಿದ್ರೆ, ಇದು ಯಾವ ಆ್ಯಕ್ಟ್ ಪ್ರಕಾರ? ಕಂಪನೀಸ್ ಆ್ಯಕ್ಟ್ 1956 ಪ್ರಕಾರ ರಾಜ್ಯ ಸರ್ಕಾರವು ಒಂದು ಸಂಸ್ಥೆಯಲ್ಲಿ 51% ಬಂಡವಾಳವನ್ನು ಹೊಂದಿದ್ರೆ ಆ ಥರದ ಸಂಸ್ಥೆಗಳನ್ನು ನಾವು ಗವರ್ನ್ಮೆಂಟ್ ಕಂಪನಿ ಅಂತ ಹೇಳಿ ಕರೆಯಬಹುದು. ಸೊ ದ ಸ್ಟೇಟ್ ಗೌರ್ಮೆಂಟ್, if it contribute 51% of the total capital amount of particular organization, then such type of organization can be considered as government companies according to the Companies Act 1956. ನಂತರ ಇನ್ನೊಂದು ವಿಚಾರ ನಾವು ಈ ಒಂದು ಗವರ್ಮೆಂಟ್ ಕಂಪನೀಸ್ ಬಗ್ಗೆ ತಿಳ್ಕೊಬೇಕಾಗಿರುವಂಥದ್ದು, ದ ಶೇರ್ಸ್ ಆಫ್ ದ ಕಂಪನಿ ಆರ್ ಪರ್ಚೇಸ್ಡ್ ಇನ್ ದ ನೇಮ್ ಆಫ್ ದ ಪ್ರೆಸಿಡೆಂಟ್ ಆಫ್ ದ ಇಂಡಿಯಾ. ಸೊ 51% ಏನು ಕ್ಯಾಪಿಟಲನ್ನು ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅಲ್ಲಿ ಆ ಶೇರ್ ಸರ್ಟಿಫಿಕೇಟ್ ಏನು ಅವರು ಪಡ್ಕೋತಾರೆ, ಆ ಶೇರ್ ಸರ್ಟಿಫಿಕೇಟನ್ನು ನಮ್ಮ ದೇಶದ ರಾಷ್ಟ್ರಪತಿಯ ಹೆಸರಲ್ಲಿ ಅದನ್ನು ನಾವೇನು ಮಾಡ್ತೀವಿ, ಆ ಶೇರ್ ಸರ್ಟಿಫಿಕೇಟನ್ನು ಪರ್ಚೇಸ್ ಮಾಡ್ತೀವಿ. ಅಂದರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಯಾರಿರ್ತಾರೆ ಅವರ ಹೆಸರಲ್ಲಿ ನಾವು ಇನ್ವೆಸ್ಟ್ಮೆಂಟನ್ನು ಮಾಡ್ತೀವಿ. Since the government is major shareholder and exercise control over the management of this company, they are known as government companies. ಸೊ ಈ ರೀತಿಯ ಸಂಸ್ಥೆಗಳಲ್ಲಿ ಹೆಚ್ಚಿನ ಶೇರನ್ನು ಗವರ್ಮೆಂಟೇ ಹೊಂದಿರುತ್ತೆ. ಅಂದರೆ ಹೆಚ್ಚಿನ ಬಂಡವಾಳವನ್ನು ಸರ್ಕಾರವೇ ಇನ್ವೆಸ್ಟ್ಮೆಂಟ್ ಮಾಡುವುದರಿಂದ ಅಲ್ಲಿ ಕಂಟ್ರೋಲ್ ಕಂಪ್ಲೀಟಾಗಿ ಸರ್ಕಾರದ ಕೈಯಲ್ಲೇ ಇರುತ್ತೆ. ಅದಕ್ಕೋಸ್ಕರ ನಾವು ಈ ಕಂಪನಿಯನ್ನು ಗವರ್ಮೆಂಟ್ ಕಂಪನೀಸ್ ಅಂತ ಹೇಳಿ ಕರೆಯುತ್ತೇವೆ. ಸೊ ಇನ್ನು ಗವರ್ಮೆಂಟ್ ಕಂಪನೀಸಿಯ ಫೀಚರ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡುವ. ಇನ್ ದಟ್ ಫಸ್ಟ್ ಒನ್, ಫಾರ್ಮೇಷನ್. ಸೊ ದಿಸ್ ಕಂಪನಿ is formed by Indian Companies Act 2013. ಸೊ ಗವರ್ಮೆಂಟ್ ಕಂಪನೀಸನ್ನು ನಾವು ಕಂಪನೀಸ್ ಆ್ಯಕ್ಟ್ 2013 ಪ್ರಕಾರ ಏನು ಮಾಡ್ತೀವಿ, ಎಸ್ಟಾಬ್ಲಿಷ್ ಮಾಡ್ತೀವಿ. ಸೆಕೆಂಡ್ ಫೀಚರ್, ಓನರ್ಶಿಪ್, ಅಂದರೆ ಅದರ ಮಾಲಕತ್ವ. ದ ಓನರ್ಶಿಪ್ ಆಫ್ ದೀಸ್ ಕಂಪನೀಸ್ ಈಸ್ ಇನ್ ದ ಹ್ಯಾಂಡ್ಸ್ ಆಫ್ ದ ಗವರ್ಮೆಂಟ್. ಸೊ ಗವರ್ಮೆಂಟ್ ಕಂಪನೀಸ್ನ ಒಂದು ಮಾಲಕತ್ವ ಏನಿರುತ್ತೆ, ಓನರ್ಶಿಪ್ ಏನಿರುತ್ತೆ, ಅದು ಸರ್ಕಾರದ ಕೈಯಲ್ಲೇ ಇರುತ್ತೆ. ದ ಟೋಟಲ್ ಕ್ಯಾಪಿಟಲ್ ಆರ್ ಮೇಜರ್ ಪೋರ್ಷನ್ ಆಫ್ ದ ಕ್ಯಾಪಿಟಲ್ ನಾಟ್ ಲೆಸ್ ದ್ಯಾನ್ ದ 51% ಈಸ್ ಕಾಂಟ್ರಿಬ್ಯೂಟೆಡ್ ಬೈ ದ ಸ್ಟೇಟ್ ಗೌರ್ಮೆಂಟ್. ಸೊ ಸ್ಟೇಟ್ ಗೌರ್ಮೆಂಟ್ ಏನು ಮಾಡುತ್ತೆ, ಶೇಕಡ 51ರಷ್ಟು ಬಂಡವಾಳವನ್ನು ಹೂಡಿಕೆ ಮಾಡುತ್ತೆ. ಸೊ ದ ಗೌರ್ಮೆಂಟ್ ವಿಲ್ ಇನ್ವೆಸ್ಟ್ 51% ಆಫ್ ದ ಕ್ಯಾಪಿಟಲ್ ಅಮೌಂಟ್ ಇನ್ ದ ಬಿಸ್ನೆಸ್. ಥರ್ಡ್ ಫೀಚರ್, ಸಪರೇಟ್ ಎಂಟಿಟಿ. ಸೊ ಗೌರ್ಮೆಂಟ್ ಕಂಪನೀಸ್ ಅಥವಾ ಗೌರ್ಮೆಂಟ್ ಆರ್ಗನೈಸೇಷನನ್ನು ನಾವೇನಂತ ಕರಿಬೋದು, ಒಂದು ಸಪರೇಟ್ ಎಂಟಿಟಿ. ಅದಕ್ಕೆ ಅದರದೇ ಆದಂಥ ಒಂದು ಸ್ವಂತ ಅಸ್ತಿತ್ವ ಇರುತ್ತೆ. ಸೊ ಸರ್ಕಾರ ಮತ್ತು ಸರ್ಕಾರಿ ಕಂಪನಿ ಎರಡೂ ಕೂಡ ಒಂದೇ ಅಲ್ಲ, ಅದು ಎರಡೂ ಕೂಡ ಬೇರೆ ಬೇರೆ ಅಸ್ತಿತ್ವವನ್ನು ಹೊಂದಿದೆ. ಸಪರೇಟ್ ಎಂಟಿಟಿ ಅಂದರೆ ಸರ್ಕಾರವೇ ಬೇರೆ, ಸರ್ಕಾರಿ ಕಂಪನಿಯೇ ಬೇರೆ. ಸೊ ಗೌರ್ಮೆಂಟ್ ಈಸ್ ಡಿಫ್ರೆಂಟ್, government company is different to each other. It have its own existence apart from the government. Fourth one, government audit. ಅಂದರೆ whatever the accounting records are there, it is audited by the government. The government appoints the accountant officer to audit the accounts of these companies. ಅಂದರೆ ಈ ರೀತಿಯ ಆರ್ಗನೈಸೇಷನ್ಗೆ ಸಂಬಂಧಪಟ್ಟ ಅಕೌಂಟಿಂಗ್ ರೆಕಾರ್ಡ್ಸನ್ನು ಆಡಿಟ್ ಮಾಡುವುದು ಒಬ್ಬ ಅಕೌಂಟೆಂಟ್. ಆ ಅಕೌಂಟೆಂಟನ್ನು ಅಪಾಯಿಂಟ್ಮೆಂಟ್ ಮಾಡೋದು ಸರ್ಕಾರ, ಗವರ್ಮೆಂಟ್. ಫಿಫ್ತ್ ಒನ್, ಫಿನಾನ್ಷಿಯಲ್ ಅಟಾನಮಿ. ಅಂದರೆ ಹಣಕಾಸಿನ ಒಂದು ಸ್ವಾಯತ್ತತೆ, ಅಂದರೆ ಸ್ವಾತಂತ್ರ್ಯ. ದೇ ಎಂಜಾಯ್ ಫಿನಾನ್ಷಿಯಲ್ ಪವರ್. ದೇ ನೀಡ್ ನಾಟ್ ಡಿಪೆಂಡ್ ಆನ್ ದ ಗವರ್ಮೆಂಟ್ ಫಾರ್ ಕ್ಯಾಪಿಟಲ್. ಸೊ ಇವರು ಸಂಪೂರ್ಣವಾಗಿ ಸರ್ಕಾರವನ್ನು ಡಿಪೆಂಡ್ ಆಗುವ ಅವಶ್ಯಕತೆ ಇಲ್ಲ. ದೇ ಕ್ಯಾನ್ ರೈಸ್ ಫಂಡ್ಸ್ ಫ್ರಮ್ ದ ಕ್ಯಾಪಿಟಲ್ ಮಾರ್ಕೆಟ್. ಅವ್ರೇನು ಮಾಡ್ಬೋದು, ಶೇರ್ ಸರ್ಟಿಫಿಕೇಟ್ಗಳನ್ನು ಇಶ್ಯೂ ಮಾಡಿ ಷೇರು ಮಾರುಕಟ್ಟೆಯಲ್ಲಿ ಅಥವಾ ಕ್ಯಾಪಿಟಲ್ ಮಾರ್ಕೆಟಲ್ಲಿ ಅವರು ತಮ್ಮ ಬಂಡವಾಳವನ್ನು ಸಂಗ್ರಹ ಮಾಡ್ಬೋದು. ಇನ್ನು ಮೆರಿಟ್ಸ್ ಹಾಗೂ ಡಿಮೆರಿಟ್ಸ್ ಬಗ್ಗೆ ನಾವು ಚರ್ಚೆ ಮಾಡುವ. ಮೆರಿಟ್ಸ್, ಫಸ್ಟ್ ಒನ್, ಫಾರ್ಮೇಷನ್. ಸೊ ಆ್ಯಸ್ ವಿ ನೋ, ಇಟ್ ಈಸ್ ಎಸ್ಟಾಬ್ಲಿಷ್ಡ್ based on the Companies Act 2013. So special act is not required.
ಸೊ ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ ರೀತಿಯಲ್ಲಿ ಇಲ್ಲಿ ಪಾರ್ಲಿಮೆಂಟಲ್ಲಿ ಒಂದು ಸ್ಪೆಷಲ್ ಆ್ಯಕ್ಟನ್ನು ಪಾಸ್ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಈ ರೀತಿಯ ಸಂಸ್ಥೆಗಳನ್ನು ನಾವು ಕಂಪನೀಸ್ ಆ್ಯಕ್ಟ್ 2013ನ ಪ್ರಕಾರ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅದನ್ನು ಆರಂಭ ಮಾಡ್ಬೋದು. ಸೆಕೆಂಡ್ ಒನ್, ಸಪ್ರೇಟ್ ಲೀಗಲ್ ಎಂಟಿಟಿ. ಸೊ ಗೌರ್ಮೆಂಟ್ ಕಂಪನೀಸಿಗೆ ಅದರದೇ ಆದಂಥ ಒಂದು ಸ್ವಂತ ಅಸ್ತಿತ್ವ ಇರುತ್ತೆ. ಸರ್ಕಾರ ಮತ್ತು ಸರ್ಕಾರಿ ಕಂಪನಿ ಎರಡೂ ಕೂಡ ಬೇರೆ ಬೇರೆ ಆಗಿರುತ್ತೆ. ಸರ್ಕಾರಿ ಕಂಪನಿಯು ತನ್ನದೇ ಆದಂಥ ಸ್ವಂತ ಅಸ್ತಿತ್ವವನ್ನು ಹೊಂದಿದೆ. ನಾವು ಸರ್ಕಾರ ಮತ್ತು ಸರ್ಕಾರಿ ಕಂಪನಿ ಎರಡನ್ನೂ ಕೂಡ ಒಂದೇ ಎಂದು ಭಾವನೆ ಇಟ್ಕೊಳ್ಬಾರ್ದು. ಥರ್ಡ್ ಒನ್, ಇಂಟರ್ನಲ್ ಅಟಾನಮಿ. ದ ಮ್ಯಾನೇಜ್ಮೆಂಟ್ ಕ್ಯಾನ್ ಟೇಕ್ ದ ಡಿಸಿಷನ್ಸ್ ಅಕಾರ್ಡಿಂಗ್ ಟು ದ ಬಿಸ್ನೆಸ್ ಸಿಚುವೇಶನ್. ಅಂದರೆ ಸಿಚುವೇಶನ್ಗೆ ತಕ್ಕ ಹಾಗೆ ಮ್ಯಾನೇಜ್ಮೆಂಟ್ ಏನು ಮಾಡ್ಬೋದು, ಬಿಸ್ನೆಸ್ ರಿಲೇಟೆಡ್ ಡಿಸಿಷನ್ಸ್ಗಳನ್ನು ತೆಗೆದುಕೊಳ್ಳುವಂಥ ಒಂದು ಅಥಾರಿಟಿಯನ್ನು, ಪವರನ್ನು ಗೌರ್ಮೆಂಟ್ ಕಂಪನೀಸ್ ಹೊಂದಿರುತ್ತೆ. ಸರ್ಕಾರದ ನಿರ್ದೇಶನ ಬರುವವರೆಗೆ ಕಾಯುವ ಅವಶ್ಯಕತೆ ಇರುವುದಿಲ್ಲ. ಫೋರ್ತ್ ಒನ್, ಮಾರ್ಕೆಟ್ ಕಂಟ್ರೋಲ್. These companies provide goods and services at reasonable price and are able to control the market. ಅಂದರೆ ಇದು ಮಾರುಕಟ್ಟೆಯನ್ನು ನಿಯಂತ್ರಣದಲ್ಲಿ ಇಡುತ್ತೆ. ಹೇಗೆ ಎಂದರೆ ಇದು ವಸ್ತುಗಳು ಮತ್ತು ಸೇವೆಗಳು ಇದನ್ನು ತುಂಬ ಕಡಿಮೆ ದರದಲ್ಲಿ ಗುಣಮಟ್ಟದ ರೀತಿಯಲ್ಲಿ ಮಾರುಕಟ್ಟೆಗೆ ಏನು ಮಾಡುತ್ತೆ, ರೀಚ್ ಮಾಡುತ್ತೆ. ಸೊ ಇದರಿಂದ ಖಾಸಗಿ ಕಂಪನಿಯವರು ಮಾರುಕಟ್ಟೆಯಲ್ಲಿ ಅವ್ಯವಹಾರ ಮಾಡದ ರೀತಿಯಲ್ಲಿ ಇದು ಮಾರುಕಟ್ಟೆಯನ್ನು ಕಂಟ್ರೋಲ್ ಮಾಡುತ್ತೆ. ಸೊ ಇಟ್ ಕಂಟ್ರೋಲ್ಸ್ ದ ಮಾರ್ಕೆಟ್ by avoiding the misuse of the market by the private organizations, by providing the good qualities of the product and services at the reasonable prices. So these are all about its merits. Now let us discuss about the limitations of the government company. ಸೊ ಗೌರ್ಮೆಂಟ್ ಕಂಪನೀಸ್ನ ಲಿಮಿಟೇಷನ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡುವ. ಅಂದರೆ ಅದರ ಕುಂದುಕೊರತೆಗಳು. ನಂಬರ್ ಒನ್, ಗವರ್ಮೆಂಟ್ ಇಂಟರ್ಫಿಯರೆನ್ಸ್. ಅಂದರೆ ಗೌರ್ಮೆಂಟ್ ಕಂಪನೀಸಲ್ಲಿ ಸರ್ಕಾರದ ಇಂಟರ್ಫಿಯರೆನ್ಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಇದೊಂದು ವಿ ಕ್ಯಾನ್ ಕನ್ಸಿಡರ್ ಇಟ್ ಆ್ಯಸ್ ಅ ಸೀರಿಯಸ್ ಡ್ರಾಬ್ಯಾಕ್. ಇದೊಂದು ಡ್ರಾಬ್ಯಾಕ್, ಒಂದು ಲಿಮಿಟೇಷನ್ಸ್. ಇಟ್ ಈಸ್ ಸಬ್ಜೆಕ್ಟ್ ಟು ದ ಇಂಟರ್ಫಿಯರೆನ್ಸ್ ಆಫ್ ದ ಮಿನಿಸ್ಟರ್ಸ್. ಅಂದರೆ ಕೆಲವು ಮಿನಿಸ್ಟರ್ಗಳು ಅಥವಾ ಕೆಲವೊಂದು ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಗೌರ್ಮೆಂಟ್ ಕಂಪನೀಸಲ್ಲಿ ಏನು ಮಾಡ್ಬೋದು, ಹಸ್ತಕ್ಷೇಪವನ್ನು, ಇಂಟರ್ಫಿಯರೆನ್ಸನ್ನು ಮಾಡ್ಬೋದು. ಸೊ ಅದೊಂದು ರೀತಿಯ ಸಮಸ್ಯೆ. ಸೆಕೆಂಡ್ ಒನ್, ಲೆಸ್ ಫ್ರೀಡಮ್ ಆ್ಯಂಡ್ ಫ್ಲೆಕ್ಸಿಬಿಲಿಟಿ. ಇಟ್ ಕೆನಾಟ್ ಮಾಡಿಫೈ ಇಟ್ಸ್ ಬಿಸ್ನೆಸ್ ಆರ್ ಚೇಂಜ್ ಇಟ್ಸ್ ಪಾಲಿಸೀಸ್ ಆ್ಯಂಡ್ ಪ್ರಾಕ್ಟೀಸಸ್ ಇನ್ ಟ್ಯೂನ್ ವಿತ್ ದ ಚೇಂಜಸ್ ಇನ್ ದ ಎನ್ವೈರ್ಮೆಂಟ್. ಅಂದರೆ ಇಲ್ಲಿ ಸಾಕಷ್ಟು ಫ್ರೀಡಮ್ ಇರುವುದಿಲ್ಲ ಮತ್ತು ಅಷ್ಟೊಂದು ಫ್ಲೆಕ್ಸಿಬಿಲಿಟಿ ಕೂಡ ಇರುವುದಿಲ್ಲ. ಅಂದರೆ ಅಷ್ಟೊಂದು ನಿರಾಳತೆ ಕೂಡ ಇರುವುದಿಲ್ಲ. ನಿರಾಳತೆ ಅಂತ ಹೇಳಿದ್ರೆ ಇವಾಗ ನಮ್ಮ ಮಾರ್ಕೆಟ್ ಸಿಚುವೇಶನ್ ಆವಾಗವಾಗ ಚೇಂಜ್ ಆಗ್ತಾ ಇರುತ್ತೆ. ಆ ಸಿಚುವೇಶನ್ಗೆ ತಕ್ಕ ಹಾಗೆ ಇದು ತನ್ನ ನಿಯಮಗಳನ್ನಾಗಲಿ, ತನ್ನ ಪ್ರಾಕ್ಟೀಸಸ್ಗಳನ್ನಾಗಲಿ, ತನ್ನ ವ್ಯವಹಾರವನ್ನು ಆಗಲಿ ಬದಲಾವಣೆ ಮಾಡಿಕೊಳ್ಳುವ ಅವಕಾಶ ತೀರಾ ಕಡಿಮೆ. ಯಾಕೆಂದರೆ ಇಲ್ಲಿ ಸರ್ಕಾರದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿರುತ್ತೆ ಅದು ಬದಲಾಗುವ ತನಕ ಅವರು ಕಾಯಬೇಕಾಗಿ ಬರುತ್ತೆ. ಥರ್ಡ್ ಒನ್, ಇನ್ಎಫಿಷಿಯೆಂಟ್. ಅಂದರೆ ಅಷ್ಟೊಂದು ಅಸಮರ್ಥವಾಗಿ, ದಕ್ಷತೆ ಅಷ್ಟೊಂದು ಕಡಿಮೆ ಆಗುವ ಅವಕಾಶಗಳು ಇರುತ್ತೆ. ಅಂದರೆ ಗೌರ್ಮೆಂಟ್ ಕಂಪನೀಸ್ ಆರ್ ಫ್ರೀ ಫ್ರಮ್ ದ ಪಾರ್ಲಿಮೆಂಟರಿ ಆಡಿಟ್. ಅಂದರೆ ಗೌರ್ಮೆಂಟ್ ಕಂಪನೀಸ್ ಅವರು ಪಾರ್ಲಿಮೆಂಟಲ್ಲಿ ತಮ್ಮ ಅಕೌಂಟಿಂಗ್ ರೆಕಾರ್ಡ್ಸನ್ನು ಪ್ರೆಸೆಂಟ್ ಮಾಡುವ ನೆಸೆಸಿಟಿ ಇರುವುದಿಲ್ಲ, ಅದು ಕಂಪಲ್ಸರಿ ಕೂಡ ಆಗಿರುವುದಿಲ್ಲ. ಸೊ ಇದು ಏನು ಮಾಡ್ಬೋದು ಅಂತ ಹೇಳಿದ್ರೆ ಅದರ ದಕ್ಷತೆಯನ್ನು, ಎಫಿಷಿಯನ್ಸಿಯನ್ನು ಕಡಿಮೆ ಮಾಡಬಹುದು. ಸೊ ಇದಿಷ್ಟು ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ಕಲ್ತಿರುವಂಥ ಕಾನ್ಸೆಪ್ಟ್ಸು. ಸೊ ಪ್ರಮುಖವಾಗಿ ನಾವು ಈ ಒಂದು ತರಗತಿಯಲ್ಲಿ 2 ಕಾನ್ಸೆಪ್ಟ್ಸ್ಗಳನ್ನು ಡಿಸ್ಕಷನ್ ಮಾಡಿದ್ದೀವಿ. ಫಸ್ಟ್ ಒನ್ ಅಬೌಟ್ ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್, ಸೆಕೆಂಡ್ ಕಾನ್ಸೆಪ್ಟ್ ಈಸ್ ಅಬೌಟ್ ಗೌರ್ಮೆಂಟ್ ಕಂಪನೀಸ್. ಸೊ ನಾವು ಅದರ ಮೀನಿಂಗ್, ಫೀಚರ್ಸ್, ಮೆರಿಟ್ಸ್ ಮತ್ತು ಡಿಮೆರಿಟ್ಸ್ಗಳನ್ನು ಡಿಸ್ಕಷನ್ ಮಾಡಿದ್ದೀವಿ. ಸೊ ಮುಂದಿನ ಭಾಗದಲ್ಲಿ ಮತ್ತಷ್ಟು ವಿಚಾರಗಳನ್ನು ನಾವು ಚರ್ಚೆ ಮಾಡ್ತೀವಿ. ಸೊ ಲೆಟ್ ಮಿ ವೈಂಡ್ ಅಪ್ ದ ಸೆಷನ್. ಎಸ್ ಡಿಯರ್ ಸ್ಟೂಡೆಂಟ್ಸ್, ಥ್ಯಾಂಕ್ ಯು.